ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಷ್ಟೋ ಜನ ಲೈಫಲ್ಲಿ ಗೆಲುವನ್ನು ನೋಡಬೇಕು, ಅದನ್ನು ಸಾಧಿಸಬೇಕು ಅಂತ ಇರ್ತಾರೆ, ಆದರೆ ಆಗ್ತಿರೋದಿಲ್ಲ. ಸ್ನೇಹಿತರೆ, ಲೈಫಲ್ಲಿ ಸಕ್ಸಸ್ನ ನೋಡಬೇಕು ಅಂದರೆ ನೀವು ಆ ದಿನವನ್ನು ಗೆಲ್ಲಬೇಕಾಗುತ್ತೆ. ನೀವು ಆ ದಿನವನ್ನು ಗೆಲ್ಲಬೇಕು ಅಂದರೆ ಆ ದಿನದ ಮಾರ್ನಿಂಗ್ನ ಗೆಲ್ಲಬೇಕು. ಮಾರ್ನಿಂಗ್ನ ಗೆಲ್ಲಬೇಕು ಅಂದರೆ ರಾತ್ರಿ ಬೇಗ ಮಲ್ಕೋಬೇಕು. ಆದರೆ ನಮ್ಮ ಲೈಫಲ್ಲಿ ಎಲ್ಲನೂ ರಿವರ್ಸಲ್ಲೇ ಇರುತ್ತೆ. ನೈಟ್ ಲೇಟಾಗಿ ಮಲ್ಕೋತೀವಿ, ಮಾರ್ನಿಂಗ್ ಲೇಟಾಗಿ ಎದ್ದೇಳ್ತೀವಿ. ಹೀಗೆ ಮಾಡೋದ್ರಿಂದ ಡೇ ಪೂರ್ತಿ ಡಿಸ್ಟರ್ಬ್ ಆಗಿ ಇರುತ್ತೆ. ಆ್ಯಂಡ್ ಡೇ ಪೂರ್ತಿ ಡಿಸ್ಟರ್ಬ್ ಆದರೆ ಲೈಫ್ ಪೂರ್ತಿ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೇನೆ ಸಕ್ಸಸ್ ಇತ್ತೀಚಿನ ದಿನಗಳಲ್ಲಿ ಕಷ್ಟ ಆಗಿದೆ. ಆದರೆ ಇವತ್ತಿಂದ ಇದನ್ನ ರಿವರ್ಸ್ ಮಾಡೋಣ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ನೀವು ಬೆಳಿಗ್ಗೆ ಬೇಗನೆ ಎದ್ದೇಳ್ತೀರಾ. ಆದ್ರೆ ಈ ವಿಡಿಯೋದಲ್ಲಿ ಹೇಳಿರುವ 6 ಚೇಂಜಸ್ನ ತರಬೇಕು ನಿಮ್ಮ ಲೈಫಲ್ಲಿ. ಸೊ ಆವಾಗ ನೀವು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದೇಳ್ತೀರಾ. ಸ್ನೇಹಿತರೆ, ಈ 6 ಚೇಂಜಸ್ನ ನೀವು ನಿಮ್ಮ ಲೈಫಲ್ಲಿ ತಂದ್ರೆ ನೀವು ಮಾರ್ನಿಂಗ್ನ ಸಕ್ಸಸ್ಫುಲ್ ಆಗಿ ಸಾಧಿಸ್ತೀರಾ. ಮಾರ್ನಿಂಗ್ನ ಸಾಧಿಸಿದ್ರೆ ಆ ದಿನವನ್ನ ಸಾಧಿಸ್ತೀರಾ. ಆ ದಿನವನ್ನ ಸಾಧಿಸಿದ್ರೆ ಲೈಫ್ನೇ ಸಾಧಿಸ್ತೀರಾ. 6 changes to wake up early morning. Number 1, you do not have any strong dream in your life. ನೀವು ಯಾಕೆ ಬೆಳಿಗ್ಗೆ ಬೇಗನೆ ಎದ್ದೇಳ್ತಿಲ್ಲ ಅಂದ್ರೆ ನಿಮಗೆ ಸ್ಟ್ರಾಂಗ್ ಡ್ರೀಮ್ ಅನ್ನೋದು ಇಲ್ಲ. ಒಂದು ಒಳ್ಳೆಯ ಡ್ರೀಮ್, ದೊಡ್ಡ ಡ್ರೀಮ್ ಇದ್ರೆ ಆಟೋಮೆಟಿಕ್ ಆಗಿ ಅಲಾರಾಮ್ಕಿನ್ನ ಮೊದಲೇ ಎದ್ದು ಕೂತ್ಕೊಳ್ತೀರಾ. ಅಯ್ಯೋ ಗುರು, ಬೇಗ ಎದ್ದು ಏನ್ ಮಾಡಬೇಕು, ಅದೇ ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಅದೇ ಆಫೀಸ್ಗೆ ಹೋಗ್ಬೇಕು, ಅದೇ ಬಿಸ್ನೆಸ್, ಈ ರೀತಿ ಫೀಲಿಂಗ್ಸ್ ಇರೋದ್ರಿಂದಾನೆ ನಿಮಗೆ ಬೆಳಿಗ್ಗೆ ಬೇಗನೆ ಎದ್ದೇಳೋಕೆ ಆಗ್ತಿಲ್ಲ. ಅದಕ್ಕೇನೆ ನೀವು ಲೇಟಾಗಿ ಎದ್ದೇಳ್ತಿದ್ದೀರಾ ಹಾಗೂ ಲೇಟಾಗಿನೇ ಮಲ್ಕೊಳ್ತಿದ್ದೀರಾ. ನಿಮಗೊಂದು ಒಳ್ಳೆಯ ಮೋಟಿವೇಟ್ ಮಾಡೋ ಗೋಲ್ ಇದೆ ಅನ್ಕೊಳ್ಳಿ, ಯಾವಾಗ್ಲೂ ಆ ಗುರಿ ಕಡೆ ಹೋಗೋ ತಪನೆ ಇದೆ ಅನ್ಕೊಳ್ಳಿ, ಆವಾಗ ಆಟೋಮೆಟಿಕ್ ಆಗಿ ಬೆಳಿಗ್ಗೆ ಬೇಗನೆ ಎದ್ದೇಳ್ತೀರಾ. ಅದಕ್ಕೇನೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಕನಸು ಅಂತ. ನಿಜಕ್ಕೂ ನಾವು ನಿದ್ದೆ ಮಾಡಬಾರ್ದು, ಯಾವಾಗ್ಲೂ ಛಲದಿಂದ ಓಡ್ತಾನೆ ಇರಬೇಕು. ಆ ತರ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬೆಳಿಗ್ಗೆ ಎಷ್ಟೇ ಅಲಾರಾಮ್ ಇಟ್ರು ಅದನ್ನ ಆಫ್ ಮಾಡಿ ಮಲ್ಕೋತೀರಾ. ಇನ್ನು ಕೆಲವೊಂದಿಷ್ಟು ಜನ ಆದ್ರೆ ಅದರಲ್ಲೇ ಸ್ನೋಸ್ ಗೇಮ್ನ ಆಡ್ತಾರೆ. ಹೇಗಂದ್ರೆ, ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ ಅಂತ ನೈಟ್ ಡಿಸೈಡ್ ಮಾಡ್ತಾರೆ. ಆದ್ರೆ ಬೆಳಗ್ಗೆ ಆದ ತಕ್ಷಣ 6 ಗಂಟೆಗೆ ಅಲಾರಾಮ್ ಹೊಡೆದ್ರೆ ಸ್ನೋಸ್ 10 ಮಿನಿಟ್ ಬಿಟ್ಟು ಹೇಳ್ತೀನಿ ಅಂತ. ಹಾಗೆ 10 ನಿಮಿಷ ಸೇರಿ 8 ಗಂಟೆ ಆಗ್ಬಿಡುತ್ತೆ. ಹೀಗ್ಯಾಕೆ ಆಗುತ್ತೆ ಅಂದ್ರೆ ಯಾಕೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅನ್ನೋದಕ್ಕೆ ನಿಮ್ಮ ಲೈಫಲ್ಲಿ ಸ್ಟ್ರಾಂಗ್ ಆದ ಡ್ರೀಮ್ ಇಲ್ಲ. ನಂಬರ್ 2, ಯು ನಾಟ್ ಫೀಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅಚೀವಿಂಗ್ ಯುವರ್ ಡ್ರೀಮ್ಸ್. ಕೆಲವು ಜನ ಡ್ರೀಮ್ಸ್ ನ ದೊಡ್ಡದಾಗಿ ಇಟ್ಕೊಳ್ತಾರೆ, ದೊಡ್ಡ ಕನಸುಗಳನ್ನ ಕಾಣ್ತಾರೆ, ಗೋಲ್ಸ್ ಎಲ್ಲ ಒಳ್ಳೆ ತರನೇ ಇರ್ತವೆ. ಆದ್ರೆ ಇವರು ಅದನ್ನ ಅಚೀವ್ ಮಾಡಬೇಕು ಅಂತ ಜವಾಬ್ದಾರಿನೇ ತಗೊಳ್ಳೋದಿಲ್ಲ. ಅದಕ್ಕೇನೆ ಅವರು ಬೆಳಿಗ್ಗೆ ಬೇಗನೆ ಎದ್ದೇಳೋಕೆ ಆಗಲ್ಲ. ನೀವು ಸ್ಟ್ರಾಂಗ್ ಗೋಲ್ ನ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅದನ್ನ ಅಚೀವ್ ಮಾಡಬೇಕು ಅಂತ ಜವಾಬ್ದಾರಿ ತಗೊಳ್ಳೋದು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ 3, ಯು ಡು ನಾಟ್ ನೋ ಇಂಪಾರ್ಟೆನ್ಸ್ ಆಫ್ ಯುವರ್ ಓನ್ ಟೈಮ್. ನಮ್ಗೆ ಯಾವ ಟೈಮ್ಗೆ ಎದ್ದೇಳ್ಬೇಕು, ಯಾವ ಟೈಮ್ಗೆ ತಿನ್ಬೇಕು, ಯಾವ ಟೈಮ್ಗೆ ಮಲ್ಕೋಬೇಕು, ಯಾವ ಟೈಮ್ಗೆ ಸ್ನಾನ ಮಾಡಬೇಕು, ಯಾವ ಟೈಮ್ಗೆ ಕಾಲೇಜ್ಗೆ ಹೋಗ್ಬೇಕು, ಯಾವ ಟೈಮ್ಗೆ ಓದಬೇಕು, ಯಾವ ಟೈಮ್ಗೆ ಆಟ ಆಡಬೇಕು, ಯಾವ ಟೈಮ್ಗೆ ಫೋನ್ ಯೂಸ್ ಮಾಡಬೇಕು ಅನ್ನೋದು, ಅಂದ್ರೆ ಈ ಟೈಮ್ ಟೇಬಲ್ ಅನ್ನೋದು ಹೇಗೆ ಸೆಟ್ ಮಾಡ್ಕೋಬೇಕು ಅನ್ನೋದೇ ಗೊತ್ತೇ ಇಲ್ಲ. ಸ್ನೇಹಿತರೆ, ಸತ್ತೋಗಿರೋ ಮೀನು ಮಾತ್ರ ನೀರು ಯಾವ ಕಡೆ ಹರಿಯುತ್ತೋ ಆ ಕಡೆ ಹೋಗುತ್ತೆ. ಒಂದು ಗಾಳಿಪಟದ ಸೂತ್ರ ಹರಿದ್ರೆ ಮಾತ್ರ ಅದು ಗಾಳಿ ಎಲ್ಲಿ ಬರುತ್ತೋ ಆ ಕಡೆ ಹಾರೋಗುತ್ತೆ. ಹಾಗೇನೆ ನಮ್ಮ ಲೈಫ್ ಕೂಡ ಏನೋ ಒಂದು ಆಗುತ್ತೆ ಬಿಡು ಅಂತ ಎಷ್ಟೋ ಜನ ಲೈಫ್ ಬಂದಂಗೆ ಮೂಡಿಯಾಗಿ ಸಾಕ್ತಿರ್ತಾರೆ. ನಿನಗಂತ ಒಂದು ಡೈಲಿ ರೊಟೀನ್ ಅನ್ನೋದು ಇರಬೇಕು. ಬಿಕಾಸ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಪೋರ್. ನಾಳೆ ಏನ್ ಮಾಡಬೇಕು ಅಂತ ಬಿಫೋರ್ ಗೋಯಿಂಗ್ ಟು ದ ಸ್ಲೀಪ್ ಟು ಡು ಲಿಸ್ಟ್ ಮಾಡ್ಕೊಂಡು ನಾಳೆಯ ದಿನವನ್ನ ಪೂರ್ತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರಿ ಅನ್ಕೊಳ್ಳಿ, ಖಂಡಿತವಾಗ್ಲೂ ನೀವು ಅದರ ಪ್ರಕಾರ ಎಲ್ಲಾ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ತೀರಾ. ಇತ್ತೀಚಿನ ದಿನಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಪೋರ್. ಸೊ ಈ ಇಂಪಾರ್ಟೆಂಟ್ ಚೇಂಜ್ ನ ಕೂಡ ಮಾಡ್ಕೊಳ್ಳಿ. 100% ಮಾರ್ನಿಂಗ್ ನ ಗೆಲ್ತೀರಾ. ಮಾರ್ನಿಂಗ್ ಗೆದ್ರೆ ಆ ದಿನವನ್ನ ಗೆಲ್ತೀರಾ. ಆ ದಿನವನ್ನ ಗೆದ್ರೆ ಲೈಫ್ನೇ ಗೆಲ್ತೀರಾ. ನಂಬರ್ 5, ಯುವರ್ ಲೈಫ್ ಸ್ಟೈಲ್ ಈಸ್ ವೆರಿ ಪೋರ್. ನೀವು ನಿಮ್ಮ ಲೈಫಲ್ಲಿ ಒಂದು ಎಕ್ಸಸೈಸ್ ಅನ್ನೋದು ಕಂಪಲ್ಸರಿ ಆಗಿ ಡೈಲಿ ಲೈಫಲ್ಲಿ ಇರಲೇಬೇಕು. ಒಂದು 5 ನಿಮಿಷ ಇಲ್ಲಾಂದ್ರೆ 10-15 ನಿಮಿಷ ಆದ್ರೂ ಒಂದು ಎಕ್ಸಸೈಸ್ ಅನ್ನೋದು ರೊಟೀನ್ ಲೈಫಲ್ಲಿ ಇರಲೇಬೇಕು. ಯಾಕಂದ್ರೆ ಕೆಲವು ಜನ 500 ರೂಪೀಸ್ ಕೊಟ್ಟು ಡ್ರೆಸ್ನ ಕೊಂಡ್ಕೊಳ್ತಾರೆ, ಆದ್ರೆ ಆ ಡ್ರೆಸ್ನ ವಿಯರ್ ಮಾಡೋಕೆ ಅವರ ಬಾಡಿ ಕರೆಕ್ಟ್ ಶೇಪ್ ಅಲ್ಲಿ ಇರಲ್ಲ. ಇನ್ನು ಕೆಲವು ಜನ ಅದೇ 500 ಕೊಟ್ಟು ಡ್ರೆಸ್ನ ಬೈ ಮಾಡ್ತಾರೆ, ಬಟ್ ಅದೊಂದು ಸ್ಟಿಕ್ಗೆ ವಿಯರ್ ಮಾಡಿದಂಗೆ ಇರುತ್ತೆ. ಏನ್ ಯೂಸ್ ಇದೆ ಹೇಳಿ? ನಮಗೆ ಒಳ್ಳೆಯ ಬಾಡಿ ಶೇಪ್ ಇದೆ ಅನ್ಕೊಳ್ಳಿ, ಆವಾಗ 100 ರೂಪಾಯಿ ಕೊಟ್ಟು ಡ್ರೆಸ್ನ ಕೊಂಡ್ಕೊಂಡ್ರು ಅದು ರಿಚ್ ತರ ಕಾಣಿಸುತ್ತೆ. ಸೊ ಅದಕ್ಕಾಗಿನೇ ಬಾಡಿ ಶೇಪ್ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಒಳ್ಳೆಯ ಲೈಫ್ ಸ್ಟೈಲ್ನ ಫಾಲೋ ಆಗೋದಕ್ಕೆ ಮಾರ್ನಿಂಗ್ ಕೆಲಸ ಮಾಡಿ. ನಂಬರ್ 6, ಡೋಂಟ್ ಸ್ಲೀಪ್ ಇನ್ ಡೇ ಟೈಮ್. ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತಿರ್ತಾರೆ. ಯಾಕಂದ್ರೆ ಡೇ ಟೈಮಲ್ಲಿ 3 ಇಲ್ಲ 4 ಗಂಟೆ ನಿದ್ದೆ ಮಾಡ್ತಾರೆ.
ಅದಕ್ಕೆ ಅವರಿಗೆ ರಾತ್ರಿ ಬೇಗ ನಿದ್ದೆ ಬರಲ್ಲ. ಅದೇ ನೀವು ಡೇ ಟೈಮಲ್ಲಿ ನಿದ್ದೆ ಮಾಡಲಿಲ್ಲ ಅಂತ ಅನ್ಕೊಳ್ಳಿ, ನಿಮಗೆ ನೈಟ್ ಟೈಮಲ್ಲಿ ನಿದ್ದೆ ಬೇಗ ಬರುತ್ತೆ. ನೆಕ್ಸ್ಟ್ ಡೇ ಎಲ್ಲ ಕೆಲಸಗಳು ಕೂಡ ಕರೆಕ್ಟಾಗಿ ನಡೀತವೆ. ಸೊ ಈ 6 ಬದಲಾವಣೆಗಳನ್ನು ನಿಮ್ಮ ಲೈಫಲ್ಲಿ ಇವತ್ತಿಂದನೇ ತಗೊಂಡು ಬನ್ನಿ. ಯಾವ್ಯಾವು ಅಂತ ಇವಾಗ ಶಾರ್ಟ್ ಆಗಿ ನೋಡ್ಬಿಡೋಣ. ನಂಬರ್ 1, ಡ್ರೀಮ್ ಅನ್ನೋದು ಸ್ಟ್ರಾಂಗ್ ಆಗಿ ಇರಬೇಕು. ಹೇಗೆ ಅಂದರೆ ಅದೇ ನಿಮ್ಮನ್ನ ಬೆಳಗ್ಗೆ ಬೇಗನೆ ಎಬ್ಬಿಸ್ಬೇಕು. ನಂಬರ್ 2, ಆ ಡ್ರೀಮ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋ ಇಂಪಾರ್ಟೆಂಟ್ ಜೊತೆಗೆ ಅದನ್ನ ಅಚೀವ್ ಮಾಡಬೇಕು ಅನ್ನೋ ಜವಾಬ್ದಾರಿನ ತಗೋಬೇಕು. ಆವಾಗ ಬೆಳಿಗ್ಗೆ ಬೇಗನೆ ಆಟೋಮೆಟಿಕ್ ಆಗಿ ಎದ್ದೇಳ್ತೀರಾ. ನಂಬರ್ 3, ನಿನಗಂತ ಒಂದು ಓನ್ ಟೈಮ್ ಟೇಬಲ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ನಂಬರ್ 4, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಶೀಟ್ನ ಇಟ್ಕೊಳ್ಳಿ. ಯಾವ ಟೈಮ್ಗೆ ಏನು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು ಎಲ್ಲವೂ ಕೂಡ ಟು ಡು ಲಿಸ್ಟ್ಗಿಂತ ಮುಂಚೆನೇ ಸೆಟ್ ಮಾಡಿ ಇಟ್ಕೊಳ್ಳಿ. ನಂಬರ್ 5, ನಿಮ್ಮ ಲೈಫ್ ಸ್ಟೈಲಲ್ಲಿ ಬದಲಾವಣೆಯನ್ನು ತನ್ನಿ. ನಂಬರ್ 6, ಡೇ ಟೈಮಲ್ಲಿ ಯಾವತ್ತೂ ಕೂಡ ನಿದ್ದೆ ಮಾಡಬೇಡಿ. ನಿದ್ದೆ ಮಾಡಿ ಯಾವಾಗಲಾದರೂ ಒಂದ್ಸರಿ, ಅದು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಅಷ್ಟೇ ಮಾಡಿ. ಅದು ಬಿಟ್ಟು 3-4 ಅವರು ನಿದ್ದೆ ಮಾಡಿದರೆ ನೈಟ್ ನಿದ್ದೆನೇ ಬರೋದಿಲ್ಲ. ಸೊ ಈ 6 ಚೇಂಜಸ್ನ ನೀವು ನಿಮ್ಮ ಲೈಫಲ್ಲಿ ತಂದರೆ 100% ನಿಮ್ಮ ಮಾರ್ನಿಂಗ್ ಬ್ಯೂಟಿಫುಲ್ ಆಗಿ ಇರುತ್ತೆ. ನಿಮ್ಮ ಮಾರ್ನಿಂಗ್ ಬ್ಯೂಟಿಫುಲ್ ಆಗಿ ಇದ್ರೆ ಡೇ ಬ್ಯೂಟಿಫುಲ್ ಆಗಿ ಇರುತ್ತೆ. ಡೇ ಬ್ಯೂಟಿಫುಲ್ ಆಗಿ ಇದ್ರೆ ನಿಮ್ಮ ಲೈಫೇ ಬ್ಯೂಟಿಫುಲ್ ಆಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.